Hi, hello guys, welcome back to my YouTube channel. So ನಾನು ನಿನ್ನೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ, ಅದ್ರ ಬಗ್ಗೆ ನಮ್ಮ ಫ್ಯಾಮಿಲಿನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಹೆಂಗ್ ಅನ್ಸಿದೆ ಅಂತ ಎಲ್ಲರೂ ಕೇಳ್ಕೊಂಡು. ಗೈಸ್, ಇವರು ನಮ್ಮ ಅಜ್ಜಿ. ಇವರು ಆಲ್ರೆಡಿ 3 ತಲೆಮಾರಿಯನ್ನ ನೋಡಿರೋರು. ಇವ್ರಿಗೆ ನಮ್ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿರೋದು ಎಷ್ಟು ಇಷ್ಟ ಆಗೈತೆ ಅಂತ ಕೇಳೋಣ. ನಾನೀಗ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ನಿನಗೇನ್ ಅನ್ಸುತ್ತೆ? ಚೆನ್ನಾಗಿ ಮಾಡ್ತಾ ಇದೀನಿ ಅನ್ಸದ? ಹಾಯ್ ಗೈಸ್, ನಿಮ್ಗೆಲ್ರಿಗೂ ಅಪ್ಪ ಹಾಯ್ ಮಾಡಪ್ಪ ಲಾಗ್ಗೆ. ಅಪ್ಪ, ಈಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಹೆಂಗ್ ಅನ್ಸುತ್ತೆ ನಿನ್ಗೆ? ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಒಳ್ಳೆ, ಎಲ್ಲರಿಗೂ ಒಳ್ಳೇದು ಅಂತ ಹೇಳ್ತೀನಿ. ಆಯ್ತು, ಎಲ್ರಿಗೂ ಒಳ್ಳೇದು ಅಂತ ಹೇಳ್ತೀಯ? ನನ್ಗೆ ಎಲ್ಲ ಮಕ್ಕಳಿಗೆಲ್ಲ ಒಳ್ಳೇದು. ಆಯ್ತು. ಹೆಸರು ಪ್ರಿಯಾಂಕಾ ಅಂತ. ಅಮ್ಮು, ಈಗ ನಾವು ಪೆಟ್ ನೇಮ್ ಇಂದ ಅಮ್ಮು ಅಂತಾನೆ ಕರೆಯೋದು ಮನೇಲೆಲ್ಲ. ಆಲ್ಮೋಸ್ಟ್ ಎಲ್ರು ಕೂಡ ಅಮ್ಮು ಅಂತಾನೆ ಕರೆಯೋದು. ಅಮ್ಮು, ಈಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಲ್ಲ, ನಿಂಗೆ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ. ಆಮೇಲೆ ಎನ್ಕರೇಜ್ ಮಾಡ್ಬೇಕಂತ ಅನ್ಸುತ್ತೆ. ಗೈಸ್, ಇನ್ನೊಂದು ವಿಷಯ, ನಾನು ನಿನ್ನೆ ವಿಡಿಯೋ ಮಾಡಾಕಿದ್ದೆ ಯೂಟ್ಯೂಬ್ ಅಲ್ಲಿ. ಕಾರಣ ಬಂದು ಪ್ರಿಯಾಂಕಾ, ಆಮೇಲೆ ನನ್ನ ತಮ್ಮನೇ. ಇಬ್ರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನ್ನ ತಂಗಿನೇ ಕ್ಯಾಮ್ರಾ ಇಟ್ಕೊಂಡಕ್ಕ ನಾನ್ ಮಾಡ್ತೀನಿ, ನೀನ್ ನಿಂತ್ಕೊಂಡು ಕೊಡಕ್ಕ, ನೀನ್ ನಿಂತ್ಕೊಂಡು ಹೇಳಕ್ಕ ಸಾಕು ಅಂತ ತುಂಬಾ ಎಂಕರೇಜ್ ಮಾಡ್ತಾರೆ. ನಂಗೆ ತುಂಬಾ ಖುಷಿ ಆಯ್ತು. ಫೇವ್ರೇಟ್ ತಮ್ಮ, 3 ಅಕ್ಕಂದಿರ್ಗೂ ಇವನೊಬ್ಬನೇ ತಮ್ಮ. ಸಿದ್ದು, ಹಾಯ್ ಮಾಡು. ಹಾಯ್. ಈಗ ನಾನು ಯೂಟ್ಯೂಬ್ ಓಪನ್ ಮಾಡಿದೀನಲ್ಲ, ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಲ್ಲ, ನಿಂಗೆ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ. ಓಕೆ, ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ? ತುಂಬಾ. ಗೈಸ್, ಅದೇ ಹೇಳ್ದಂಗೆ ಅವಾಗೆ ನನ್ನ ತಂಗಿನ ಮಾತಾಡ್ಸ್ಬೇಕಾದ್ರೆ ನನ್ನ ತಮ್ಮ ಅಂತ ಹೇಳಿದ್ನಲ್ಲ, ಇವನೇ ನನ್ನ ತಮ್ಮ. ಇವನು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾನೆ ನನ್ನ ಬ್ಲಾಗ್ಗೆ. ಸೊ ಥ್ಯಾಂಕ್ ಯು. ನಮ್ಮಮ್ಮ ಹೆಸರು ಸರೋಜಮ್ಮ, ಶ್ರೀಮತಿ ಸರೋಜಮ್ಮ ಪ್ರಕಾಶ್. ಈಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ಆಮೇಲೆ ತುಂಬಾ ಖುಷಿ ಆಗುತ್ತೆ. ಮುಂದೆ ಬರಬೇಕು, ಮುಂದೆ ಹೋಗ್ಬೇಕು, ಚೆನ್ನಾಗಿ ಮಾಡ್ಲಿ. ನಮ್ಮ ಚಿಕ್ಕಮ್ಮ ಅಂದ್ರೆ ನಮ್ಮ ಅಪ್ಪನ ತಮ್ಮನ ಹೆಂಡತಿ. ಇವ್ರಿಗೆ ಚಿಕ್ಕಮ್ಮ, ಈಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಫುಲ್ ಖುಷಿ ಆಗುತ್ತೆ. ನಮ್ಮಲ್ಲಿ ಯಾರು ಮಾಡ್ತಿರ್ಲಿಲ್ಲ, ಬಟ್ ನೀನ್ ಬಂದಿದ್ದೀರ. ಫೋನ್ ಮಾಡ್ಕೊ. ಹಲೋ ಅಮ್ಮ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ನಿನ್ಗೇನ್ ಅನ್ಸುತ್ತೆ? ಏನ್ ಅನ್ಸುತ್ತೆ ಅಂದ್ರೆ, ಏನೋ ಒಂದ್ ದಾರಿ ಚೆನ್ನಾಗಾಗ್ಲಿ. ಆಮೇಲೆ ಏನ್ ಅನ್ಸ್ತದೆ, ಫಸ್ಟ್ ಮಾಡ್ಬೇಕಾಗಿತ್ತು, ಅವಾಗ ಮಾಡ್ಲಿಲ್ಲ, ಈಗ ಮಾಡ್ತಾ ಇದ್ಯಾ. ಓಕೆ, ಒಂಥರ ಖುಷಿ ಮಾಡು ಅಂತ.